ಅಂಡ್ ನಂಗೆ ಬಹಳ ಖುಷಿ ಇದೆ ಮೇಡಮ್ ನಿಮ್ನ ಮಾತನಾಡ್ತಿದ್ದಕ್ಕೆ. ಯಾಕಂತ ಹೇಳಿದ್ರೆ ಬಹಳಷ್ಟು ವಿಡಿಯೋಗಳಲ್ಲೂ ಕೂಡ ನಾನು ನೋಡ್ತಾ ಇದ್ದೆ, ತುಂಬಾ ಡೇಟಿವಲ್ ಆಗಿ ಮಾತಾಡ್ತೀರಾ. ನಿಮ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೋದು ಅಥವಾ ಒಂದು ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು, ಇದೆಲ್ಲ ಬಹಳಷ್ಟು ಖುಷಿ ಅನ್ಸುತ್ತೆ. ಸೊ ಈಸಿನಾ ಮೇಡಮ್ ಮಹಿಳೆ ಆಗಿ ಒಂದು ರಾಜಕೀಯದಲ್ಲಿ ಹೇಗಿದೆ? ಮಹಿಳೆ ಆಗಿ ಮೊದಲನೇದಾಗಿ ರಾಜಕೀಯದಲ್ಲಿ ಎಲ್ಲರಿಗೂ ಇದ್ದಂಗೆ ಈಸಿ ಅಲ್ಲ, ತುಂಬಾನೇ ಕಷ್ಟ. ಆ ಹಾದಿಯಲ್ಲಿ ಒಂದು ನಮ್ಗೆ ಅನ್ಕೊಂಡಂತ ಗೋಲ್ ರೀಚ್ ಆಗ್ಬೇಕು ಅಂತಂದ್ರೆ ಸುಮಾರು ಅಡೆತಡೆಗಳು, ಸುಮಾರು ಎಲ್ಲವನ್ನ ಮೀರಿ ನಾವು ಅಲ್ಲಿಗೆ ಮುಟ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ಮಹಿಳೆಯರು ಇವತ್ತಿಗೂ ಕೂಡ ರಾಜಕಾರಣಕ್ಕೆ ಬರ್ಬೇಕು ಅಂದ್ರೆ ಇಟ್ಸ್ ನಾಟ್ ಎ ಮೈಕ್ ಆಫ್ ಟಿ ಅಂತೇಳಿ ದೂರ ಸರಿದ್ ಬಿಡ್ತಾರೆ, ನಮ್ಗಿಂದ ಆಗಲ್ಲ ಅಂತೇಳಿ. ನಾನು ಒಂದು ಈ ಮಾಧ್ಯಮದ ಮೂಲಕ ಹೇಳೋದು, ಮಹಿಳೆಯರು ಬರ್ಬೇಕು, ಹೆಚ್ಚು ಹೆಚ್ಚು ಮಹಿಳೆಯರು ರಾಜಕಾರಣಕ್ಕೆ ಬಂದಾಗ ಮಹಿಳಾ ಶಕ್ತಿ ಹೆಚ್ಚಾಗುತ್ತೆ, ಮಹಿಳೆಯರ ಒಂದು ವಾಯ್ಸ್ ಆಗಕ್ ಸಾಧ್ಯ. ಈಗ ಎಷ್ಟೋ ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ ನಾವು 6.5-7 ಕೋಟಿ ಇದೀವಿ ಅಂತ ಏನ್ ಹೇಳ್ತೀವಿ, ಆಫ್ ದಿ ವೋಟರ್ಸ್ ಆರ್ ವಿಮೆನ್. ಹೌದು, ನಮ್ಗೆ ಈಗ ಹೆಚ್ಚಿನ ಒಂದು 3.5-4 ಕೋಟಿಯಷ್ಟು ನಾವು ಹೆಣ್ಮಕ್ಳ ಸಂಖ್ಯೆ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ನಾನು ಮಹಿಳಾ ರಾಜಕಾರಣಿ ಆಗ್ಬೇಕು, ರಾಜಕಾರಣಕ್ಕೆ ಬರ್ಬೇಕು ಅಂತ ಬಂದವಳಲ್ಲ. ರಾಜಕೀಯ ಒಂದು ಅಚಾನಕ್ ಆಗಿ ಬಂದಂತ ಒಂದು ಅವಕಾಶ. ಹೇಗೆ ಜಿಲ್ಲಾ ಪಂಚಾಯತಿಯ ಒಂದು ಎಲೆಕ್ಷನ್ಸ್ ಬಂದಾಗ ನಿಂತ್ಕೋಬೇಕು ಜಿಲ್ಲಾ ಪಂಚಾಯತಿಗೆ ಅನ್ನೋಂಥದ್ದು ಎಲ್ಲೂ ನನ್ಗೆ ಇರ್ಲಿಲ್ಲ ಅಲ್ಲಿ ತಲೆಯಲ್ಲಿ. ನಾನು ಎಲ್ಲಾರು ಇದ್ದಂಗೆ ನಾನು ಕೂಡ ಗೃಹಿಣಿ ಆಗಿದ್ದೆ. ಮದುವೆ ಆಗಿ ಬಂದಿದ್ದು ರಾಜಕೀಯ ಕುಟುಂಬಕ್ಕೆ. ಅದಾದ ನಂತರ ಮಾವನವ್ರು ತೀರ್ಕೋತಾರೆ, ಬೈ ಎಲೆಕ್ಷನ್ಸ್ ಬಂತು. ಅತ್ತೆ ಎಲೆಕ್ಷನ್ ನಿಂತ್ಕೊಂಡಾಗ ನಾನು ಅನಿವಾರ್ಯವಾಗಿ ಕ್ಯಾಂಪೇನಿಂಗಿಗೆ ಹೋಗ್ಬೇಕಾಯ್ತು. ಹೌದು ಹೌದು, ನಾನು ಕ್ಯಾಂಪೇನಿಂಗ್ ಮಾಡ್ತಿದ್ದೆ ಎಲ್ಲ ಎಲೆಕ್ಷನ್ಸ್ಗೂ. ಈಗ ಅವ್ರ ಎಲೆಕ್ಷನ್ಗೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿಗೆ ನಿಂತವ್ರಿಗೆ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ಸ್ ಪರವಾಗಿ ಆಗಿರ್ಬೋದು. ಅದಾದ ನಂತರ ಮನೆಯವ್ರ ಎಲೆಕ್ಷನ್ಸ್ಗೆ ನಿಂತ್ಕೊಂಡ್ರು, ಅವ್ರ ಪರವಾಗಿ 2 ಸರಿ ಕ್ಯಾಂಪೇನ್ ಮಾಡಿದ್ದೀನಿ. ಹಿಂಗಾಗಿ ನಾನು ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆಗೆ ನಿಂತ್ಕೋಬೇಕಾದ್ರೆ ನಂಗೆ ರಾಜಕೀಯ ಏನು ಹೊಸದಾಗಿರ್ಲಿಲ್ಲ, ನಾನು ಅಭ್ಯರ್ಥಿಯಾಗಿದ್ದು ಹೊಸದಾಗಿತ್ತು ಅಷ್ಟೇ. ಹೌದು, ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಒಂದು ನನ್ನ ದನ್ನೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇವತ್ತಿಗೂ ಕೂಡ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಾನೇನಾದ್ರೂ ರಾಜಕೀಯವಾಗಿ ನನಗೆ ಶಕ್ತಿ ಕೊಟ್ಟಂತದ್ದು ದನ್ನೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರ, ರಾಜಕೀಯ ಜೀವನ ಕೊಟ್ಟಂತದ್ದು ಅಂತೇಳಿ. ಅವಾಗೂ ಕೂಡ ಅಷ್ಟೇ ಸಂಘರ್ಷ. ನಾನು ಶಾಸಕರ ಪತ್ನಿ ಅಂತೇಳಿ ನನಗೆ ಯಾವುದೋ ಒಂದು ಕೇಕ್ ವಾಕ್ ಆಗಿರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಈಸಿಯಾಗಿ ನಾನು ಚುನಾವಣೆ ಗೆದ್ಬಿಡ್ತೀನಿ ಅನ್ನೋಂಥ ಸಂದರ್ಭನೂ ಇರ್ಲಿಲ್ಲ. ಆ ಅಂತ ಸಂದರ್ಭದಲ್ಲಿ ಬಹಳಷ್ಟು ಹೋರಾಟಗಳು, ಬಹಳಷ್ಟು ಸ್ಟ್ರಗಲ್ಸು. ನನಗೆ ಒಂದು ಟಿಕೆಟ್ ಅನೌನ್ಸ್ ಆದಾಗ ಜಿಲ್ಲಾ ಪಂಚಾಯತಿ ಒಂದು ಚುನಾವಣೆಯಲ್ಲಿ 4 ದಿನ ಇದ್ದಿದ್ದು. 4 ದಿನದಲ್ಲಿ, ಹೌದು, ಎಲೆಕ್ಷನ್ಗೆ 4 ದಿನ ನಂಗೆ ಕ್ಯಾಂಪೇನಿಂಗ್ ಅಂದ್ರೆ ಅರ್ಲಿಯಲ್ಲಿ ಸ್ವಲ್ಪ ಚುನಾವಣೆ ಎಲೆಕ್ಷನ್ ಅನೌನ್ಸ್ ಆಗಿತ್ತು. ಬಟ್ ಅಲ್ಲಿ ಏನಾಗಿತ್ತು, ಮನೆಯಲ್ಲಿ ಕುಟುಂಬದಲ್ಲಿ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಜನ, ನಾನು ನಿಲ್ಸ್ಬಿಟ್ರೆ ಅಂತೇಳಿ. ಆಮೇಲೆ ನನ್ಗೆ ವಿಡ್ರಾ ಮಾಡ್ಬೇಕು ಅಂತ ಹೇಳಿದ್ರು, ಆಯ್ತು ಅಂತ ಹೇಳಿದ್ದೆ. ಅದಾದ್ಮೇಲೆ ಇಲ್ಲ, ಶಾಸಕರ ಪತ್ನಿ ಚುನಾವಣೆಗೆ ನಿಂತಿದ್ದಾರೆ ಅಂತೇಳಿ ಅದು ಪ್ರೊಜೆಕ್ಟ್ ಆದಾಗ, ಇದು ಒಂದು ಪ್ರತಿಷ್ಠೆಯ ಒಂದು ಚುನಾವಣೆ ಆಗಿದ್ರಿಂದ ನಾನು ವಿಡ್ರಾ ಮಾಡೋದಕ್ಕಾಗ್ಲಿಲ್ಲ. ಚುನಾವಣೆ ನಿಂದಿರ್ಬೇಕಾದ ಸಂದರ್ಭ ಬಂತು. ಅದೆಲ್ಲ ಫೈನಲ್ ಆಗಿ ಎಲ್ಲ ವಿಡ್ರಾವಲ್ ಎಲ್ಲ ಮುಗಿದು ಚುನಾವಣಾ ಪ್ರಚಾರಕ್ಕೆ ಉಳಿದಿದ್ದು ನಮ್ಗೆ 4-5 ದಿನ ಅಷ್ಟೇನೆ. ನನ್ನ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಬಹಳ ದೊಡ್ಡದಾಗಿತ್ತು, 40 ಹಳ್ಳಿಗಳು ಬರ್ತಿತ್ತು. ನಾನು ಎಲ್ಲದನ್ನು ಕೂಡ ಬೆಳಗ್ಗೆ ನಾವು 6 o'clock ಸ್ಟಾರ್ಟ್ ಮಾಡಿದವರು ಸಾಯಂಕಾಲದವರೆಗೂ ಒಂದು ಮನೆನೂ ಬಿಡ್ಲಿಲ್ಲಿದ್ದಂಗೆ ಪ್ರತಿ ಒಂದು ಹಳ್ಳಿನೂ 40 ಹಳ್ಳಿಗಳನ್ನು 4-5 ದಿವಸದಲ್ಲಿ ನಾವು ಮುಗಿಸಿದ್ವಿ ಪ್ರಚಾರನ. ನಾನು ಹೇಳ್ದೆ, ನನ್ನ ಶಾಸಕರ ಪತ್ನಿ ಮನೇಲಿ ಕುತ್ಕೊಂಡು ಚುನಾವಣೆ ಆಗ್ಲಿಲ್ಲ, ಆನ್ ಗ್ರೌಂಡಿಗೆ ಬರ್ಬೇಕಾಯ್ತು, ಪ್ರತಿ ಒಂದು ನಾವು ಮನೆಗೂ ಹೋಗ್ಬೇಕಾಯ್ತು. ಅವಾಗ ನನ್ಗೆ ನಿಜವಾದ ಚಿತ್ರಣ, ನಾವು ಮನೇಲಿ ಇರೋಂಥದ್ದು, ನಾವ್ ಎಷ್ಟೋ ಜನ ಈಗ ಶಾಸಕರ ಪತ್ನಿ, VIP ಗಳ ಪತ್ನಿ ಆಗಿರ್ಬೋದು, ಮಕ್ಳಾಗಿರ್ಬೋದು, ಆ ಒಂದು ಇದ್ರಲ್ಲಿ ಬೆಳೆದ್ಬಿಟ್ಟಿರ್ತೀವಿ. ನಮ್ಗೆ ಹೊರಗಡೆ ಜನದ ಕಷ್ಟ ಗೊತ್ತಿರಲ್ಲ, ಜನದ ಏನು ಅವ್ರು ಅನುಭವಿಸ್ತಾ ಇದಾರೆ, ಅವ್ರ ಸ್ಥಿತಿಗತಿಗಳು ಗೊತ್ತಿರಲ್ಲ. ಆ ನಿಟ್ಟಿನಲ್ಲಿ ನಾವು ಹೊರಗಡೆ ಬಂದಾಗ ಹೊರಗಿನ ಪ್ರಪಂಚನೇ ಬೇರೆ ಇರುತ್ತೆ, ನಾವಿರೋಂಥ ಪ್ರಪಂಚನೇ ಬೇರೆ, ಜನಗಳು ಇರೋಂಥದ್ದು ಪ್ರಪಂಚನೇ ಬೇರೆ. ನಾನು ಎಲ್ಲವನ್ನ ಕೂಡ ಆನ್ ಗ್ರೌಂಡ್ ನೋಡಿದ್ ಅವತ್ತೇನೆ. ಎಷ್ಟು ಕಷ್ಟದಲ್ಲಿ ಜನ ಬದುಕ್ತಾ ಇದ್ದಾರೆ, ಯಾವೆಲ್ಲ ಪರಿಸ್ಥಿತಿಗಳನ್ನ ಅನುಭವಿಸ್ತಾ ಇದ್ದಾರೆ, ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೇಕು ಅಂದೇ ನಾನು ನಿರ್ಧಾರ ಮಾಡ್ದೆ. ನಾನು ಅಂದು ಕೂಡ ಮಾಧ್ಯಮಗಳಿಗೆ ಹೇಳಿದೆ, ನಾನು ಚುನಾವಣೆ ಗೆಲ್ತೀನಿ ಅಂತೇಳಿ, ಗೆಲ್ತೀನಿ, ಜನಗಳಿಗೋಸ್ಕರ ಜನರ ವಾಯ್ಸ್ ಆಗಿರ್ತೀನಿ ಅಂತ. ಅವತ್ತು ನಾನು ನಿರ್ಧಾರ ಮಾಡ್ದೆ, ನಾನು ಇರ್ಬೇಕು, ಇಟ್ಟೆಜ್ಜೆ ಹಿಂದಕ್ಕೆ ಇಡಬಾರ್ದು,
ಜನರ ಸೇವೆಗೋಸ್ಕರ ಅವ್ರ ವಾಯ್ಸ್ ಆಗಿ, ಒಬ್ಬ ರಾಜಕಾರಣಿ ಆಗಲ್ಲ, ಒಬ್ಬ ಜನಪ್ರತಿನಿಧಿ ಆಗಲ್ಲ, ಅವರ ಒಂದು ಸೇವಕಳಾಗಿ, ಅವರ ಒಂದು ವಾಯ್ಸ್ ಆಗಿ, ಈಗ ಎಷ್ಟೋ ಜನ ಮಹಿಳೆಯರಿಗೆ ಗ್ರಾಮೀಣ ಪ್ರದೇಶದಲ್ಲಿ ವಾಯ್ಸ್ ರೈಸಿಂಗ್ ಮಾಡೋ ಪವರ್ಸೇ ಇರಲ್ಲ. ಎಷ್ಟೋ ಕಷ್ಟನ ಅನುಭವಿಸಿ ಮನೆಯಲ್ಲೇ ನುಂಗ್ಕೊಂಡು ಎಷ್ಟೋ ಜನ ಆತ್ಮಹತ್ಯೆಗೆ ಇನ್ಯಾವುದಕ್ಕೂ ಶರಣಾಗ್ತಾರೆ. ಬಹಳ ಒಂದು ರಾಂಗ್ ಡಿಸಿಷನ್ಸ್ ತಗೊಂತಾರೆ. ಯಾಕಂದ್ರೆ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಇಲ್ಲ, ಆ ಶಕ್ತಿ ಇಲ್ಲ. ನಮಗೂ ಒಬ್ರು ಲೀಡರ್ ಇದಾರಪ್ಪ, ನಮಗೂ ಯಾರೋ ಕೇಳೋರಿದ್ದಾರೆ ಅನ್ನೋ ಒಂದು ಆ ಇದು ಇಲ್ಲ. ಅದನ್ನೆಲ್ಲ ನಾನು ಬಹಳ ಹತ್ರದಿಂದ ನೋಡಿದಾಗ, ಆ ಚುನಾವಣೆಯಲ್ಲಿ ಹೆಂಗೋ ಗೆದ್ವಿ. ಗೆದ್ದಾದ್ಮೇಲೆ ಬಿಜೆಪಿಯದು 18 ಇದ್ರು ಅವ್ರ ಕ್ಯಾಂಡಿಡೇಟ್ಸ್ ಸದಸ್ಯರಾದವರು, ನಾವು 17 ಇದ್ವಿ. ಬಾಡಿ ಬಿಜೆಪಿದಾಗ್ಬೇಕಾಗಿತ್ತು. ಅದೇನೋ ಒಂದು ದೇವ್ರ ದಯೆ ಅನ್ಬೋದು. ಎಲ್ಲಾ ಒಂದು ಪ್ರಯತ್ನಗಳು ಅವತ್ತಿನ ದಿನದಲ್ಲಿ ನನ್ನ ಪತಿಯವರು ಒಂದು ಪ್ರಯತ್ನ ಮಾಡಿ ಅದೇನೋ ಒಂದು ಎಲ್ಲಾದ್ರೂ ಮೀರಿನೂ ಕೂಡ ಅವತ್ತು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದೆ. ಅಂದಿನಿಂದ ನನ್ ಶುರುವಾದಂತ ಒಂದು ರಾಜಕೀಯ ಜರ್ನಿ. ಆ ಜರ್ನಿಯಲ್ಲಿ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ 2 ವರ್ಷ 8 ತಿಂಗಳಿದ್ದೆ. ಅದಾದ್ಮೇಲೆ ನಾನು ರಾಜೀನಾಮೆ ಕೊಡ್ಬೇಕಾಗಿ ಬಂತು.